ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಎಲ್ರಿಗೂ ಕೂಡ ನಿಮ್ಮ ಒಂದು ದ್ವಿತೀಯ PUC ಒಂದು ರಿಸಲ್ಟ್ ಬಂದಿದೆ ಅಲ್ವಾ. ಯಾರಿಗೆಲ್ಲ ಕಡಿಮೆ ಅಂಕ ಬಂದಿದೆ ಅವರಿಗಿರುವಂಥ ವಿಡಿಯೋ ಇದು. ನೀವು ಬರ್ದಿದ್ದೀರಾ, ಚೆನ್ನಾಗಿ ಬರ್ದಿದ್ದೀರಾ. ಆದರೆ ನನಗೆ ನೀವೆಲ್ಲರೂ ಕೂಡ ಪೇರೆಂಟ್ಸ್ ಹತ್ರ ಹೇಳ್ತೀರಾ, ನಾನು ಚೆನ್ನಾಗಿ ಬರ್ದಿದ್ದೆ ಅಮ್ಮ, ಆದರೆ ಈಗಾಗಿ ಹೋಯಿತು, ನಾನು ಏನು ಮಾಡಲಿ ಅಂತ ಒಂದು ಚಿಂತೆಯಲ್ಲಿದ್ದೀರಾ. ಹಾಗಿದ್ರೆ ಈ ಒಂದು ವಿಡಿಯೋನ ಖಂಡಿತವಾಗ್ಲೂ ನೀವು ನೋಡಲೇಬೇಕು. PUC ರಿಸಲ್ಟ್ ಕಡಿಮೆ ಅಂಕ ಪಡೆದವರು ಹೀಗೆ ಮಾಡಿ, ಫೇಲ್ ಆದವರಿಗೂ ಗುಡ್ ನ್ಯೂಸ್ ಇದೆ. ಏನಪ್ಪ ಅನ್ನೋದ್ರ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ. ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತೇನೆ. ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾರೆ. ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ದ್ವಿತೀಯ PUC ಸೆಕೆಂಡ್ PUC ಫಲಿತಾಂಶ ಪ್ರಕಟವಾಗಿದೆ. ಕಡಿಮೆ ಅಂಕ ಪಡೆದವರು ಏನು ಮಾಡಬೇಕು, ಪರಿಹಾರ ಮಾರ್ಗಗಳ ಸಂಪೂರ್ಣ ವಿವರ ಇಲ್ಲಿ ಕೊಡ್ತೇನೆ. ನೀವೇನು ಮಾಡಬೇಕು, ತಪ್ಪದೇ ಈ ವಿಡಿಯೋನ ಕೊನೆ ತನಕ ವೇಸ್ಟ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ದ್ವಿತೀಯ PUC ಪರೀಕ್ಷೆ 1 ಅಥವಾ ಈ ಒಂದು ಪರೀಕ್ಷೆ ಫಸ್ಟ್ ಪರೀಕ್ಷೆಯನ್ನು ನೀವು ಬರೆದಿದ್ದೀರಾ, ಹಾಗೆ ಅದರ ಫಲಿತಾಂಶ ಕೂಡ ಪ್ರಕಟವಾಗಿದೆ. ಹಲವಾರು ವಿದ್ಯಾರ್ಥಿಗಳು ತಮಗೆ ನಿರೀಕ್ಷೆಗೂ ಕಡಿಮೆ ಅಂಕ ಬಂದಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವರು ತೇರ್ಗಡೆಯೇ ಆಗಿಲ್ಲ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಆತಂಕಕ್ಕೆ ಒಳಗಾಗದೆ ಮುಂದಿನ ಅವಕಾಶಗಳ ಬಗ್ಗೆ ಅರಿವು ಹೊಂದುವುದು ಅಗತ್ಯ ಅಂತ ಹೇಳ್ತಾನೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ KSEAB ಕಡಿಮೆ ಅಂಕ ಪಡೆದವರಿಗೆ ಹಾಗೂ ಅನುತ್ತೀರ್ಣರಾದವರಿಗೆ ಹಲವಾರು ಪರ್ಯಾಯ ಮಾರ್ಗಗಳನ್ನು ಒದಗಿಸಿದೆ. ಈ ಮೂಲಕ ಅವರು ತಮ್ಮ ಅಂಕ ಸುಧಾರಿಸಿಕೊಳ್ಳುವ ಅಥವಾ ತೇರ್ಗಡೆ ಹೊಂದುವ ಅವಕಾಶ ಪಡೆಯಬಹುದು. ಹಾಗಿದ್ದರೆ ಯಾವೆಲ್ಲ ಪರ್ಯಾಯ ಮಾರ್ಗಗಳಿವೆ ಎಂಬ ಬಗ್ಗೆ ತಿಳಿಯೋಣ. ಹೌದು, ದ್ವಿತೀಯ PUC ಪರೀಕ್ಷೆ 1 ಫಲಿತಾಂಶ ಪ್ರಕಟವಾಗಿದ್ದು ಬಹುಮಂದಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಿ ತೇರ್ಗಡೆ ಹೊಂದಿದ್ದಾರೆ. ಕೆಲವರು ನಿರೀಕ್ಷೆಗೂ ಕಡಿಮೆ ಅಂಕಗಳನ್ನು ಪಡೆದು ಹತಾಶರಾಗಿದ್ದಾರೆ. ಆದರೆ ಈ ಫಲಿತಾಂಶ ಅಂತಿಮವಲ್ಲ, ಹಾಗಾಗಿ ವಿದ್ಯಾರ್ಥಿಗಳು ಬೇಸರ ಪಡಬಾರ್ದು. ಅವರನ್ನು ಬೆಂಬಲಿಸಲು ಕರ್ನಾಟಕ ಪರೀಕ್ಷಾ ಮಂಡಳಿಯು ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಹಲವಾರು ಪರ್ಯಾಯ ಮಾರ್ಗಗಳನ್ನು ಕಲ್ಪಿಸಿದೆ. ಯಾವೆಲ್ಲ ಮಾರ್ಗಗಳಿವೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಅಂಕ ಕಡಿಮೆ ಆದವರು ಚಿಂತಿಸಬೇಡಿ. ಮರು ಮೌಲ್ಯಮಾಪನ, ಮರು ಎಣಿಕೆ ಮತ್ತು ಪೂರಕ ಪರೀಕ್ಷೆಯ ಅವಕಾಶವಿದೆ ನಿಮಗೆ. ಓಕೆನಾ. ಅನುತ್ತೀರ್ಣರಾದ ವಿದ್ಯಾರ್ಥಿಗಳು, ಫೇಲ್ಡ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಥವಾ ಅಂಕಗಳಲ್ಲಿ ತೃಪ್ತಿ ಇಲ್ಲದವರು ಪ್ರಶ್ನೆ ಪತ್ರಿಕೆಯ ಮರು ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ ಹಾಗೂ ಮರು ಎಣಿಕೆಗೆ ಅರ್ಜಿ ಹಾಕಬಹುದು. ಇದರೊಂದಿಗೆ ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಎಂಬ ಮತ್ತೆರಡು ಅವಕಾಶಗಳು ಲಭ್ಯವಿದೆ ನಿಮಗೆ. ಈ ಅವಕಾಶಗಳು ವಿದ್ಯಾರ್ಥಿಗಳಿಗೆ ತಮ್ಮ ಅಂಕವನ್ನು ಸುಧಾರಿಸಿಕೊಳ್ಳಲು ಮಾರ್ಗವಾಗುತ್ತೆ. ಮುಖ್ಯ ದಿನಾಂಕಗಳು ಯಾವುದೆಲ್ಲ ಅನ್ನೋದ್ರ ಬಗ್ಗೆ ತಿಳಿಯೋಣ. ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿ ಅರ್ಜಿ ಸಲ್ಲಿಸಲು ಏಪ್ರಿಲ್ 13ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಸ್ಕ್ಯಾನ್ ಪ್ರತಿಯನ್ನು ಡೌನ್ಲೋಡ್ ಮಾಡಲು ಏಪ್ರಿಲ್ 12ರಿಂದ 16ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಮರು ಮೌಲ್ಯಮಾಪನ ಹಾಗೂ ಮರು ಎಣಿಕೆ ಅರ್ಜಿ ಸಲ್ಲಿಸಲು ಏಪ್ರಿಲ್ 12ರಿಂದ 17ರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಶುಲ್ಕದ ವಿವರಗಳು ಹೇಗೆ, ಯಾವೆಲ್ಲ ನಿಮಗೆ ಶುಲ್ಕನ ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ. ಸ್ಕ್ಯಾನ್ ಕಾಪಿಗೆ ಪ್ರತಿ ವಿಷಯಕ್ಕೆ 530 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಪ್ರತಿ ವಿಷಯಕ್ಕೆ ಅಂದರೆ ಪ್ರತಿ ಸಬ್ಜೆಕ್ಟ್ಗೆ. ಓಕೆನಾ. ನೆಕ್ಸ್ಟ್ ಮರು ಮೌಲ್ಯಮಾಪನಕ್ಕೆ ನಿಮಗೆ ಹಾಕಬೇಕಾ, ಹಾಗಿದ್ರೆ ಇವ್ಯಾಲ್ಯೂಯೇಷನ್ಗೆ ಪ್ರತಿ ವಿಷಯಕ್ಕೆ ನೀವು ಎಷ್ಟು ಕಟ್ಟಬೇಕು, 1670, ಹಂಗಂದರೆ 1670 ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ. ಈ ಒಂದು ಶುಲ್ಕವನ್ನು ಆನ್ಲೈನ್ ಅಥವಾ ಅಫ್ಲಿನ್ ಚಲನ್ ಮುಖಾಂತರ ನಿಮಗೆ ಪಾವತಿಸಬಹುದು. ನಾನೇನು ಹೇಳಿದೆ, ಸ್ಕ್ಯಾನ್ ಪ್ರತಿಗೆ ಅಂದರೆ ಪ್ರತಿ ವಿಷಯಕ್ಕೆ ನೀವೇನು ಮಾಡಬೇಕು, 530, ಹಾಗೆ ಮರು ಮೌಲ್ಯಮಾಪನಕ್ಕೆ 1670 ರೂಪೀಸ್ ನೀವು ಪೇ ಮಾಡಬೇಕಾಗುತ್ತೆ. ಪರೀಕ್ಷೆ 2 ಮತ್ತು ಪರೀಕ್ಷೆ ಇನ್ನು ಫೇಲ್ ಆದವರಿಗೆ ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಫಲಿತಾಂಶ ಸುಧಾರಣೆಗೆ ಇನ್ನಷ್ಟು ಅವಕಾಶವನ್ನು ಕೊಡುತ್ತೆ. ಪುನರಾವರ್ತಿತ ವಿದ್ಯಾರ್ಥಿಗಳು, ರಿಪೀಟ್ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಅಂದರೆ ಫೇಲ್ಡ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಮತ್ತು ಹೆಚ್ಚಿನ ಅಂಕ ಗಳಿಸಲು ಇಚ್ಛಿಸುವವರು ಪರೀಕ್ಷೆ 2 ಹಾಗೂ ಪರೀಕ್ಷೆ 3 ಬರೆಯಬಹುದು ಅಂತ ಕೂಡ ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಾಂಶುಪಾಲರ ಪ್ರಿನ್ಸಿಪಲ್ ಮೂಲಕ ಪರೀಕ್ಷಾ ತಂತ್ರಶಾಲೆಯಲ್ಲಿ ಮಾಡಬೇಕಾಗಿದ್ದು, ಇದರ ಅವಧಿ ಏಪ್ರಿಲ್ 8ರಿಂದ 15ರವರೆಗೆ ಇದೆ. ದಂಡ ಸಹಿತ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ಏಪ್ರಿಲ್ 17ರಾಗಿದೆ. ಪುನರಾವರ್ತಿತ ಶುಲ್ಕ ಎಷ್ಟು ಅಂದರೆ, ಒಂದು ವಿಷಯ 140, 2 ವಿಷಯಗಳಾದರೆ 370, 3 ಅಥವಾ ಹೆಚ್ಚಿನ ವಿಷಯಗಳಾದರೆ 400 ರೂಪಾಯಿ ಕಟ್ಟಬೇಕಾಗುತ್ತೆ. ಅಂಕ ಸುಧಾರಣೆಗೆ, ಅಂಕ ಸುಧಾರಣೆ ನಿಮಗೆ ಬೇಕು ಅಂತ ಹೇಳಿದ್ರೆ, ಒಂದು ವಿಷಯ ಆದರೆ ಮೊದಲ ಬಾರಿಗೆ 175 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಒಂದು ವಿಷಯ ಅಥವಾ ಎರಡನೇ ಬಾರಿಗೆ ನೀವು ಒಂದು ವಿಷಯವನ್ನೇ ನೀವು ಎರಡನೇ ಬಾರಿಗೆ ಕಳಿಸ್ತಾ ಇದ್ದೀರಿ ಅಂದರೆ ನೀವು 350 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಇನ್ನು ಅಂಕಪಟ್ಟಿ ವಿಷಯದಲ್ಲಿ ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಮರೆದ ನಂತರವೇ ಅಂತಿಮ ಅಂಕಪಟ್ಟಿ ನೀಡಲಾಗುತ್ತೆ. ಆದ್ದರಿಂದ ತಾತ್ಕಾಲಿಕವಾಗಿ ಫಲಿತಾಂಶವನ್ನೇ ಆಧರಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದು ಕೂಡ ನಿಮಗೆ ಇಂಪಾರ್ಟೆಂಟೇ. ನಿಮಗೆ ಈಗ ಬರೆದ ಎಕ್ಸಾಮಿನ ಒಂದು
ಈಗ ಪುನಃ ನೀವು ಬರಿತಾ ಇದ್ದೀರಾ ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಬರಿತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ಹಳೆ ರಿಸಲ್ಟನ್ನು ಇಟ್ಕೊಂಡು ನೀವು ಎಲ್ಲಾದರೂ ಕಾಲೇಜ್ ಸೆಟ್ ಮಾಡಬೇಕಾಗುತ್ತೆ. ಅದು ಹೊರತು ನೀವು ಹೊಸ ರಿಸಲ್ಟ್ಗೆ ಕಾಯ್ತಾ ಕೊಡ್ತಾರೆ ನಿಮ್ಮ ಒಂದು ವರ್ಷ ವೇಸ್ಟ್ ಆಗಿ ಹೋಗುತ್ತೆ. ಓಕೆನಾ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬ ವಿದ್ಯಾರ್ಥಿಗಳು ಹೀಗೆ ಮಾಡ್ತಾರೆ, ನಾವು 2 ಮತ್ತು 3 ಪರೀಕ್ಷೆಯನ್ನು ಬರ್ತಿದ್ದೇವೆ, ಸೊ ಅದರ ರಿಸಲ್ಟ್ ಬರಲಿ ಅಂತ. ಸೊ ಹೀಗೆ ಮಾಡಬೇಡಿ. ಸೊ ನಿಮ್ಮ ಒಂದು ರಿಸಲ್ಟ್ ಏನಿದೆ ಅದರ ಆಧಾರಿತವಾಗಿ ನೀವು ಕಾಲೇಜಿಗೆ ನೀವು ಹೋಗಿ ಬುಕ್ ಮಾಡ್ಕೋಬೋದು. ನಿಮ್ಮ ಒಂದು ಸೀಟ್ ಏನಿದೆ ಅದನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಇನ್ನು ಹಾಜರಾತಿ ಕೊರತೆ ಆದರೂ ನಿಮಗೆ ಮರು ಅವಕಾಶವಿದೆ ಅಂತ ಕೂಡ ಹೇಳಿದ್ದಾರೆ. ಓಕೆನಾ. ಸೊ ಇದು ಮೇನೇ, ಹಾಜರಾತಿ ಇಲ್ಲದಿದ್ದರೆ ನಿಮಗೆ ಪರೀಕ್ಷೆ ಬರಲು ಅವಕಾಶವಿರಲಿಲ್ಲ. ಆದರೆ ಹಾಜರಾತಿ ಕೊರತೆ ಆದರೂ ನಿಮಗೆ ಮರು ಅವಕಾಶವಿದೆ ಪರೀಕ್ಷೆ ಬರೆಯುವುದಕ್ಕೆ. ಓಕೆನಾ. ಸೊ ಈ ಇಷ್ಟು ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೇನೆ. ಸೊ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತವಾಗೂ ಬೇಗನೆ ಹೇಳಿ ಮುಗಿಸ್ತಾ ಇದ್ದೇನೆ. ಬಿಕಾಸ್ ನಿಮಗೂ ಕೂಡ ಟೈಮ್ ಇರೋದಿಲ್ಲ ಅಂತ ಹೇಳಿ ಅತಿ ವೇಗವಾಗಿ ಅತಿ ಶೀಘ್ರವಾಗಿ ವಿಡಿಯೋದಲ್ಲಿ ನಾನು ಈ ಒಂದು ವಿಷಯಗಳನ್ನ ಹೇಳಿ ಮುಗಿಸ್ತಾ ಇದ್ದೇನೆ. ಓಕೆನಾ. ಸೊ ಇನ್ನೂ ಏನಾದರೂ ವಿದ್ಯಾರ್ಥಿಗಳಿಗೆ ಡೌಟ್ ಇದ್ದರೆ ನಿಮಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ ವೀಕ್ಷಕರೇ. ಸೊ ಎಲ್ಲರೂ ಕೂಡ ಪಾಸ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಪಾಸ್ ಆಗದವರು ವಿದ್ಯಾರ್ಥಿಗಳು ಬೇಜಾರು ಮಾಡಬೇಡಿ. ನಿಮಗೆ ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಅವಕಾಶವಿದೆ. ಅದರಲ್ಲೂ ನಿಮಗೆ ಬರೆದು ಪಾಸ್ ಆಗ್ಬೋದು. ಅಥವಾ ನಿಮಗೆ ಕಮ್ಮಿ ಅಂಕ ಬಂದಿದೆ ಅಂದರೆ ನಿಮಗೆ ಇವ್ಯಾಲ್ಯೂಯೇಷನ್ಗೆ ಕೂಡ ಹಾಕ್ಬೋದು. ಓಕೆನಾ. ಸೊ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. Until then, see you. It's me, Dr. Samhita Upadhyay. ಧನ್ಯವಾದಗಳು. ಥ್ಯಾಂಕ್ ಯು.